ಮೊದ್ಲಿಂದ ಹಾಡು ಕಲಿತಿದ್ರ? ಜಾನಪದ ಹಾಡುಗಳನ್ನ ಕೇಳ್ತಾನೆ ಬೆಳೆದವ್ರ ನೀವೆಲ್ಲ ಹೇಗೆ? ಅಂದ್ರೆ ನಮ್ದು ನಾಟಕ ಕಂಪ್ನಿ ಇರುತ್ತೆ. ನಾ ಕಾಮಿಡಿ, ಅಲ್ಲೂ ಕಾಮಿಡಿ ಪಾತ್ರನೇ ಮಾಡೋದು. ಸುಮಾರು ಏನಿಲ್ಲ ಅಂದ್ರೆ ಒಂದು 2000ನೇ ಇಸ್ವಿಯಿಂದ ನಾ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಇದು ನಾಟಕ ಕಂಪ್ನಿ ಒಳಗೆ. ಹಿಂಗಾಗಿ ಆ ಕಾಮಿಡಿ ಮಾಡೋದ್ರಿಂದ ನಮ್ಮ ಸೈಡ್ ಸ್ವಲ್ಪ ಇಂಥವು ಹಾಡಿದ್ರೇನ ಮಂದಿ. ಕರ್ನಾಟಕ ಭಾಗ ಮಾತನಾಡದೆ ಒಂಥರ ಹಾಸ್ಯ ಆಗಿರ್ಬೋದು, ಅದ್ರಲ್ಲಿ ಅರ್ಥ ಇರುತ್ತೆ, ಹಾಸ್ಯ ಇರುತ್ತೆ. ಒಂದೊಂದ್ ಸತಿ ಗೊತ್ತಾಗಲ್ಲ. ಇಲ್ಲಿ ನಾವು ಇಲ್ಲಿ ಬೆಂಗಳೂರನ್ನ ನಿಂತು ನಾವೇ ಮಾತಾಡ್ತಿರ್ತೀವಿ, ಇಬ್ರು ನಮ್ಮನ್ನ ನೋಡಿ ನಗ್ತಿರ್ತಾರ. ಅವ್ರು ಎದಕ್ ನಗ್ತಾರ ಇವ್ರು? ಅವ್ರಿಗೆ ಒಂಥರ ನಮ್ಮ ಭಾಷೆನೇ ಒಂದು ಎಂಜಾಯ್. ಅವರಿಗೆ ನಾನೇ ಫ್ಯಾನ್. ನೀವು ಫ್ಯಾನ್, ಅವ್ರು ನಿಮ್ಗೆ ಹೊಡಿತಾರೆ ಅಲ್ವಾ? ಯಾಕೆ ಮಾತಾಡದೆ ಅರ್ಥ ಆಗಲ್ಲ ಅಂತ ಏನ್ ಮಾತಾಡ್ತಾನೆ ಅಂತೇಳಿ. ಇಲ್ಲ ಕಲಸು ಅಂತ ಕೇಳಿದ್ದೆ ನಾನು. ನೀ ಮಾತಾಡ ಬ್ಯಾಡ ಅನ್ನಲ್ಲ, ನನಗೂ ಕಲಸು, ನಾನು ಕಲಿತೀನಿ ಅಂತಂದು ಹ್ಞೂ ಅನ್ನೋದು. ನಾವ್ ಒಂದ್ ಯಾವ್ದಾರು ವರ್ಡ್ ಹಿಂಗ್ ಕಲಿಯೋಷ್ಟೊತ್ತಿಗೆ ಮತ್ತೆ ಇನ್ನೊಂದ್ ಏನೋ ಹೇಳೋದಿವ. ಹಿಂಗಾಗಿ ಅದನ್ನ ಕಲಿಯಕ್ಕೆ ಮಾತಾಡಿದ್ರೆ ಏನು ಮಾಡಲ್ಲ. ತುಳುವಲ್ಲಿ ಮಾತಾಡಿದ್ರೆ ಅರ್ಥ ಆಗಲ್ಲ. ನಾನು ಅದಕ್ಕೆ ಅರ್ಥ ಆಗಬಾರ್ದು ಅಂತ ಪಿಂಕಿ ಅಕ್ಕೆಲ್ಲ ಇರ್ತಾರಲ್ವಾ, ಅರ್ಧ ತುಳುವಲ್ಲೇ ಮಾತಾಡ್ತೀವಿ. ನಾವ್ ಹಿಂಗ ತಿನ್ಕೋ ಅಂತೀವಿ. ನಾವ್ ಅವಾಗ ಈ ನನ್ನ ಮಕ್ಕಳು ನಮಗ್ ಹೊಗಳ್ತಾರೆ, ಏನ್ ಒಂದಿಂದ ಅವ್ರವ್ರೇ ಮಾತಾಡ್ಕೊಂತವ್ರು. ಆಮೇಲೆ ಮಾತಾಡ್ಬೇಕಾರೆ ಅವ್ರವ್ರು ಮಾತಾಡ್ಬೇಕಾರೆ ಒಂದ್ ಸತಿ ಹಿಂಗ್ ಲುಕ್ ಕೊಟ್ಟೋಗುದು. ನನ್ ಯಾಕೆ ನೋಡ್ದಿವ ಈಗ ಸ್ವಲ್ಪ ಅರ್ಥ ಆಗುತ್ತೆ. ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ನೋಡಿ ಎಷ್ಟು ಅದೆಲ್ಲರೂ ಸೇರಿ ಇದ್ದಾಗಂತಹ ಆ ಭಾಷೆಯ ಸೊಗಡೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದೇ ನಮ್ಮಲ್ಲಿ ಇಲ್ಲಿ ಅತ್ತೆ ಸೊಸೆ ಇದಾರೆ ಯಾರಾದ್ರು? ಅತ್ತೆ ಸೊಸೆ ಕ್ಯಾರೆಕ್ಟರ್ ಕೊಟ್ರೆ ಹೆಂಗ್ ಮಾಡ್ತೀರಿ ಇಬ್ರು? ಅಯ್ಯೋ ನನ್ನ ಮಗನಿಗೆ ಇಂಥ ಸೊಸೆ ತರ್ತೀನಿ ಅಂತ ಗೊತ್ತಿದ್ರೆ ಬೇರೆ ಊರಿಗೆ ಹೋಗಿ ಹೆಣ್ಣು ತತ್ತಿದ್ದೆ ಕಣೆ. ಮತ್ ನನ್ನನ್ನೇ ನೋಡಕ್ ಯಾಕೆ ಬಂದೆ? ಕಾಕೋಗ್ ನೋಡ್ಬೇಕಿತ್ತು. ಅವಳು ಸಂದಾಗಿದ್ದಲ್ಲ, ಅದಕ್ಕೆ ಕರ್ಕ ಬಂದ ಕಣೆ. ನನ್ನ ಮಗನ ಜೊತೆ ಮದುವೆ ಮಾಡ್ಕೊಂಡು ನಿನ್ನ. ಅಯ್ಯೋ ನಿನ್ ಮಗ ಏನ್ ಬಾರಿ ಒಳ್ಳೆಯವನು, ಕುಡಿದೇ ಇಲ್ಲ ನೋಡು, ಇಸ್ಪಿಟ್ಟು ಆಡುವುದಿಲ್ಲ. ಅಯ್ಯೋ ನನ್ನ ಮಗನೇ ಬೈತೀಯೇನೆ ನೀನು. ನೀನ್ ನೋಡುವಂತೆ ಮನೆ ಬಿಟ್ಟು ಆಚೆ ಓಡಿಸ್ತೀನಿ ಕಣೆ. ಕಣೆ ಬೈತೀನಿ, ನಾನು ತಾಳಿ ಕಟ್ಟಿಲ್ವಾ ಅವನು? ನಾನು ಎತ್ತೋದು ಸಾಕಿದ್ದೀನಿ ಕಣೆ. ನೀನ್ ಎತ್ಬಿಟ್ರೆ? ಅಯ್ಯಯ್ಯೋ ಮಗನೇ ಬಾರೋ, ನೀನ್ ಹೆಂಡ್ತಿ ನನಗೆ ಮುಂದೆ ನಡಕ ಹೊಡಿತಾವಳೆ ಬಾರೋ. ಇಲ್ಲ ಕಣ್ರಿ, ನಾನು ಅಡಿತಾನೆ. ಅಯ್ಯೋ ಬಾರೋ, ಇಲ್ಲಿ ಪರಂಗ್ ಬರ್ದವಳು ಬಾರೋ ಬಾರೋ. ಇಲ್ಲ ಅವಳೇ ಮಾಡ್ಕೊಂಡಿರೋದು. ಇಲ್ಲ ಕಣ ಬಾರೋ, ನೋಡು ಬಾರೋ ಬಾರೋ. ಆ ಗಂಡು ಸಣ್ಣ ಆ ಕಡೆ ಅಮ್ಮನೋ ಈ ಕಡೆ ಹೆಂಡತಿನೋ ಯಾರು ಬೇಡ ಅಂತೇಳಿ ದೇಶಾಂತರ ಹೋಗ್ಬಿಟ್ಟಿರ್ತಾನೋ ಅವನಲ್ಲಿ. ನೋಡುವಾಗ ನಮಗೆ ಮುಂದೆ ಮದುವೆ ಆಗೋದು ಬೇಡ ಅಂತ ಅನಿಸ್ತದೆ. ಅನ್ಸುತ್ತೆ ಅಷ್ಟೇ. ಆಗ್ತಾನೆ ಎದುರಿಗೆ ಮಾತ್ರ ಆಗಲ್ವ ನೀನ್ ಹಂಗಾದ್ರೆ? ಅದು ಹೇಳಲಿಕ್ಕೆ ಆಗೋದಿಲ್ಲ. ನೀನು ಮದುವೆ ಆಗಲ್ವೇನು? ನೋ ಕಮೆಂಟ್ಸ್. ಅವರು ಲೆಕ್ಕ ಹಾಕ್ತಿದಾರೆ, ಈಗ ಹಿಂಗ್ ಹೇಳಿದ್ರೆ ಹೆಂಗೆ ಮುಂದೆ ಹಿಂಗೆ ಅಂತ ಹೇಳಿ ಎಷ್ಟು ಮದುವೆ ಆಗ್ಬೇಕು ಅಂತ ವಿಚಾರ ಮಾಡಿ ಹೇಳ್ದವ. ಇದೆಲ್ಲ ಸುಮ್ಮನೆ ಹೇಳಿದೆ ಆಯ್ತಾ? ಹುಡುಗಿ ಕೊಡುವವರು ಕೊಡಿ. ಅಪ್ಲಿಕೇಶನ್ ಹಾಕಿದ್ರು ಆಗ್ಲೇ. ಈಗೇನಪ್ಪ ಇಬ್ರು ಮದುವೆ ಆಗಿಲ್ಲ, ಇವಾಗ ಯಾರು ಕನ್ಯಾ ಕೊಡ್ಬೇಡ್ರಿಪ್ಪ. ಸರ್ ಈಗ ನಮ್ಗೋಸ್ಕರ ಯಾವ ಹಾಡು ಆಡ್ತೀರಿ ಸರ್? ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದಿನಾ ತಂಗಿ ನೀರಿಗೆ ಹೊಂಟಿನಾ, ಚಂದಕ್ಕೆ ತಂದಿನಾ ತಂಗಿ ನೀರಿಗೆ ಹೊಂಟಿನಾ, ಸಂಕ್ರಾಂತಿ ಹಬ್ಬದಾಗೆ ಎಲ್ಲರಿಗೂ ಬೆಲ್ಲ ಕೊಡಬೇಕಾ, ಸಂಕ್ರಾಂತಿ ಹಬ್ಬದಾಗೆ ಕಡ್ಲೆ ಕಬ್ಬು ಹಂಚಬೇಕಾ, ಚಂದಕ್ಕೆ ತಂದಿನಾ ತಂಗಿ ನೀರಿಗೆ ಹೊಂಟಿನಾ, ಚಂದಕ್ಕೆ ತಂದಿನಾ ತಂಗಿ ನೀರಿಗೆ ಹೊಂಟಿನಾ. ಹಳೇ ಕಾಲಕ್ಕೆ ನಾವು ಹೋಗೋದಾದ್ರೆ ಸರ್, ಧೀರೇಂದ್ರ ಗೋಪಾಲ್ ಅವರ ಒಂದು ಸ್ಕಿಟ್ ಅನ್ನು ನಮ್ಗೆ ಮಾಡಿ ತೋರಿಸ್ಬೋದು ಅಥವಾ ಡೈಲಾಗ್ ಅನ್ನ ಹೇಳ್ಬೋದಾ ಹೇಗೆ ಅಂತ? ಡೈಲಾಗನ್ನ ಹೇಳ್ತೀನಿ ಮೇಡಮ್. ಏನ್ಲೇ ಸುಮ್ಮನೆ ಕುಂತ್ಬಿಟ್ಟಿದ್ಯಲ್ಲೇ, ಮುಂದೆ ನಾನು ಹೇಳಿದ ಕೆಲಸನೇ ಮಾಡೋದಿಲ್ಲಲ್ಲೋ, ಬೇಕಪ್ಪ ನನ್ನ ಮಗನೇ ತಗೊಂಬಂದ್ಬಿಟ್ಟು ಹೋಗಿ ಹೋಗಿ ನಿಮ್ಮ ಅಜ್ಜಿಗೆ ತೀರ್ಥ ಅಂತ ಹೇಳಿ ಯಾವನಾರ ಸರಾಯಿ ಕುಡಿಸ್ಬಿಟ್ಟಿದ್ದೀನಲ್ಲ ಅಪಭ್ರಂಶ ಮುಂಡೆದೆ. ಅಲ್ಲ ಕಣೋ, ನಾವ್ಯಾರು, ಏನು ಕೆಲಸ ಮಾಡ್ತಾ ಇದ್ವಿ ಅನ್ನೋದೆಲ್ಲ ಮರ್ತುಬಿಟ್ಟು ನಿನ್ನ ಅಜ್ಜಿನ ಮರ್ಸ್ಬಿಟ್ಟು ತೀರ್ಥ ಅಂತ ಏನೋ ಕುಡಿಸ್ಬಿಟ್ಟಿದ್ಯಲ್ಲ ಗುರುವೇ ಶ್ಯಾಮಲಿಂಗ. ಏನೋ ಬಾಯಿ ತಗೊಂಡು ಮಾತಂದಿರ್ತೀವಿ, ಅದನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಕ್ಷಮಿಸ್ಬೇಕು ಶಿವನೇ ಚೆನ್ನ ಬಸವ. ನಾನೇನೋ ಇರೇ ಮನುಷ್ಯ ಮಾತಾಡ್ದೆ ಅಂತ ಅಷ್ಟಿಗೆ ಸಿಟ್ಟಿಗೆ ಎದ್ದು ಬಿಟ್ರಿ ಹೆಂಗ್ಲ ಅದು? ಕ್ಷಮಿಸ್ಬಿಡ್ಬೇಕು ದೇವ್ರು ಶಿವನೇ ಚೆಂಬುಲಿಂಗ. ಎಸ್ ಅಂತ್ಯ ನೋ ಅಂತ್ಯೋ? ಭಯ ಮಾಡ್ಕೊಂಡ್ಬಿಟ್ಟಲ್ಲ. ಧೀರೇಂದ್ರ ಗೋಪಾಲ್ ಹೋಗಿ ಅಲ್ಲಿ ಟೈಗರ್ ಪ್ರಭಾಕರ್ ಬಂದ್ಬಿಟ್ರಲ್ಲ ಅಂತ. ಇನ್ನು ಮತ್ತೆ ಬಾಲಕೃಷ್ಣ ಅವ್ರದ್ದು ನಾನೆಲ್ಲ ಮಾಡಿದ್ದೇನೆ. ಬಾಲಕೃಷ್ಣ ಅವ್ರದ್ದು? ಬಾಲಕೃಷ್ಣ ಅವ್ರದ್ದು
ತಮ್ಮ ಏನು ಮಾಡಿದ್ಯಾ? ಬರಬೇಕು ಅಬ್ಬೊಬ್ಬರು ನಮ್ಮ ಮನೆಗೆ ಬರಬೇಕು. ನೀವು ಬಂದಿದ್ದು ಈ ಅತಿಥಿ ಬಡವನ ಮನೆಗೆ ಒಳ್ಳೆ ಮಹಾಲಕ್ಷ್ಮಿ ಬಂದಂಗಾಯ್ತು. ಏನಂತೀರಾ? ಚೆನ್ನಾಗಿದ್ದೀರಾ ಇಲ್ವಾ? ತುಂಬಾ ಚೆನ್ನಾಗಿದ್ದೇವೆ. ನಾವು ಆಕಾಶಕ್ಕೆ 2 ಸೂರ್ಯ ಚಂದ್ರ ಇದ್ದಂಗೆ ಕಣೋ. ನೀವಿಬ್ರು ಅಣ್ಣ ತಮ್ಮ ಹೆಂಗಿರ್ಬೇಕು ಅಂತ ಅಷ್ಟು ಗೊತ್ತಾಗಲ್ವ ಮಂಕ್ ಮುಂಡೆವಾ? ಜಾನಕಿ 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 ಎಂಥ ಮಕ್ಕಳನ್ನ ಹಡ್ದೆ ನೀನು ಅಂತ ಇಷ್ಟು ಮಾಡ್ದೆ. ಈ ನಿಮ್ಮ ಮಾತುಗಳನ್ನ ಕೇಳಿ ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಬರ್ಲಾ? ಪ್ರಾಕ್ಟೀಸ್ ಮಾಡೋಂತ ಟೈಮಲ್ಲಿ ಬೇಗ ಕಲಿಯೋದು ಯಾರು ಅಥವಾ ತುಂಬಾ ಕೀಟ್ಲೆ ಮಾಡೋರು ಯಾರು ನಿಮ್ಮಲ್ಲಿ? ಎಲ್ರು ಅವರೇ ರೀ. ಎಲ್ರು ಅವರೇ. ಅದಕ್ಕೋಸ್ಕರ ಸೆಲೆಕ್ಟ್ ಆಗಿದೆ. ಎಲ್ರು ಅವರೇ ಅಂದ್ರೆ ಎಂಜಾಯ್ ಮಾಡ್ತೀವಿ. ಈಗ ನಾವು ಅದನ್ನ ಪಾಠದ ತರ ಕಲಿತೀವಿ ಅಂತಂದ್ರೆ ಅದು ಪಾಠದ ತರನೇ ಒಪ್ಪಿಸ್ಬೇಕಾಗತ್ತೆ. ಜಗಳ ಮಾಡ್ಕೊಂಡಿದ್ದೀರಾ ಎಲ್ರು? ಅಯ್ಯೋ ಅದು ಅದಿದ್ದಾಗೆ ಮತ್ತೆ ಕಾಮಿಡಿ ಉಂಟು. ಅಂದ್ರೆ ಜಗಳ ಅಂದ್ರೆ ಆತರ ಇದು ಕ್ಯಾಶುವಲ್ ಆಗಿ ತಮಾಷೆ ಮಾಡ್ಕೊಂತ. ತುಂಬಾ ಜನ ಇಷ್ಟಪಟ್ಟ ಡೈಲಾಗ್ ಅವ್ರೊಂದು ಕುಂಟಕೋಣ ಮೂಕ ಜಾಣದಲ್ಲಿದೆ. ಒಂದು ಮೂಕನ ಕ್ಯಾರೆಕ್ಟರ್ ಮಾಡಿದ್ದು ಒಂದ್ಸಲ ಜಲಕ್ಕಿಲ್ಲಿ ತೋರಿಸಿದ್ರೆ ಬಹಳ ಚಲೋ ಆಗಿರುತ್ತ. ಆ ಜಲಕ್ ತೋರಿಸಿದ್ರೆ ಅಂದ್ರೆ ಅದು ಮೂಕನ್ ಕ್ಯಾರೆಕ್ಟರ್, ಅದ್ರಾಗೇನ್ ಡೈಲಾಗ್ ಇಲ್ಲ, ಮಾತಾಡಂಗೆ ಇಲ್ಲ. ಅದೊಂಥರ ಒಂದು ಕ್ಯಾರೆಕ್ಟರ್. ಅದು ಎರಡು ಅದು ಹೇಳದನ ನೀ ಅದನ್ನ ಬೇಕಾದ್ರೆ ಇದು ಮಾಡಿ ಮತ್ತೆ ಅದು ಸನ್ನಿವೇಶ ಚೆನ್ನಾಗೈತೆ. ಕುಂಟನ್ ಮತ್ತು ಮುಖಂದ್ ಎರಡು ಮ್ಯಾನೇಜ್ ಮಾಡಿ ಅದೇ ಹಿಂಗ್ ಹೋದ್ಲು ಅಂತ ಹೇಳೋದು. ಹೊಡದೆ ಹೊಡ್ಕೊಳ್ಳಿ ಅಂದ್ರದು ಅವ್ನು ಹೇಳ್ತಿ ಹೋದ್ಲು ಅಂತ ಹೇಳ್ತಿರ್ತಾನೆ. ಒಬ್ಬ ಕುಂಟನ್ ಜೊತೆ ಹೋದ್ಲು ಅಂತ ಹೇಳೋದು ಅವ. ಅರ್ಥ ಆಗ್ಬೇಕಲ್ಲ ನೋಡಿ. ಮತ್ತೊಂದ್ ಕಡೆಗಾಗ್ಲಿ ನಾನು ಕೇಳ್ತಾ ಇದ್ದೆ, ಯಾರಿಗೆ ಈಗ ಸೆಟ್ಗಳಲ್ಲಿ ತುಂಬಾ ಬೇಗ ಕಲಿತಾರೆ ಅಥವಾ ಯಾರು ಜಾಸ್ತಿ ನಿದ್ದೆ ಮಾಡ್ತಾರೆ ಅಥವಾ ಸ್ವಲ್ಪ ಜಾಸ್ತಿ ಕೀಟ್ಲೆ ಮಾಡೋರು ಯಾರು ನಿಮ್ಮಲ್ಲಿ? ಎಲ್ಲರೂ ಮಾಡ್ತಾರೆ ಕೀಟ್ಲೆ, ಯಾರು ಮಾಡಂಗಿಲ್ಲ ಅಂತ. ಅಲ್ಲಿನ ಇನ್ಸಿಡೆಂಟ್ ಗಳನ್ನ ನೆನಪಿಸ್ಕೊಳ್ಬೋದಾ? ಏನಿಲ್ರಿ, ಒಂದ್ಸತಿ ನಮ್ಮಲ್ಲಿ ರಾಧೇಶ್ ಅಂತದನ್, ಅವ ಸ್ವಲ್ಪ ದಷ್ಟ ಪುಷ್ಟ ಪಿಂಡ ಅದು. ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂತ ಬೆಳಿಗ್ಗೆ ಜಲ್ದಿ ಎದ್ದಿರ್ತೀವಲ್ಲ, ಮಾಡ್ಕೊಂಡು ಲಾಸ್ಟಿಗೆ ಎದ್ದಿರ್ತಾನ. ಅವ್ನ ಡೈಲಾಗ್ ಬಂದಿತ್ತು, ಈ ಕಡೆ ಎಲ್ಲೇ ಕುಂತಲ್ಲಿ ನಿದ್ದೆ ಮಾಡಿದ್ದ, ಓಡೋಗಿ ಜಾಡಿಸಿ ಒದ್ದಿದ್ದೆ ಅವನಿಗೆ ಒಂದು. ಹಂಗಲ್ಲ, ಅವ್ರು ನೋಡ್ ಬೈದ್ಗಿದಾರು, ಏಳು ಅಂತ 2 ಸತಿ ಹೋದೆ, ಹೇಳಿಲ್ಲ ಜಾಡ್ಜಿಗೂ ಹೋದೆ. ಅವಾಗ ಸೀನಿಗೆ ಏಕ್ದಮ್ ನೂರಾರು ಆಗ್ತಾ ಇರುತ್ತೆ. ಲೇಟ್ ನೈಟ್ ಪ್ರಾಕ್ಟೀಸ್ ಅಲ್ಲೂ ಹಂಗೆ ಆಗಿದೆ. ಯಾರು ಅಂತ ನನಗೆ ನೆನಪಿಲ್ಲ, ಬಟ್ ಇವರು ಬ್ಲಾಕಿಂಗ್ ಅಲ್ಲಿ ಇದೀವಿ, ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇವನು ಕೂತಿರೋದು ಸೀನು, ನೆಕ್ಸ್ಟ್ ಲಾಸ್ಟ್ ಡೈಲಾಗ್ ಒಂದು ಇವ್ರದೆಲ್ಲ ಫಸ್ಟಿಗೆ ಒಂದು ಸೀನ್ ಆಗಿ ಇವೊಂದು ಡೈಲಾಗ್, ಇವನು ಚೇರಲ್ಲಿ ಕೂತಿರ್ಬೇಕು ಅಷ್ಟೊತ್ತು. ಇವನಲ್ಲಿ ಕೂತ್ಕೊಂಡು ಅಲ್ಲಿ ನಿದ್ದೆ ಮಾಡ್ಬಿಟ್ಟು ಡೈಲಾಗ್ ಇಲ್ಲ ಯಾರು ಪ್ರಭು ಸರ್ ಸ್ಕಿಟ್ ಹಾಸ್ಪಿಟಲ್ ಸ್ಕಿಟ್ ಮಾಡ್ತೀವಿ. ಕೂತು ಹಿಂಗದು BP ಪೇಷಂಟ್ ಕ್ಯಾರೆಕ್ಟರ್ ಅದು ಕ್ಯಾರೆಕ್ಟರ್ ಒಳಗೆ ಇರ್ಬೇಕಂತ ತಿಳ್ಕೊಂಡು ಹಿಂಗೆ ಮಾಡ್ತಾರೆ. ಆ ಡೈಲಾಗ್ ಕ್ಯೂ ಕೊಟ್ಟಾಗಿದ್ರೆ ಆಲ್ರೆಡಿ ಆಂಬುಲೆನ್ಸ್ ಅಂತ ಹೇಳ್ತಿದ್ದಾರೆ. ಆಂಬುಲೆನ್ಸ್ ಅನ್ನೋದು ನನಗೆ ಕ್ಯೂ. ಆ ಟೈಮಿನ ಎದ್ದು ಅವ ಎಲ್ಲದಲ್ಲಿ ಆಂಬುಲೆನ್ಸ್ ಬರೋದು, ದಾರಿ ಬಿಡ್ರಲ್ಲಿ ಅಂತ ನಾನು ಡೈಲಾಗ್ ನೆಕ್ಸ್ಟ್ ಡೈಲಾಗ್ ಹೇಳೋದು, ನಾವು ಇಲ್ಲೇ ನಿದ್ದೆ ಮಾಡಬೇಕು. ಅವ್ರು ಎಲ್ಲರೂ ಆಂಬುಲೆನ್ಸ್ ಅನ್ನಕತ್ತಾರ. ಆಂಬುಲೆನ್ಸ್ ಪ್ರಭು ಸರ್ ಬಂದು ಪಡ್ಡ ಡೈಲಾಗ್ ಹೇಳೋ ಆಂಬುಲೆನ್ಸ್. ನನ್ನ ಮಗನೇ ಸ್ಟೇಜಲ್ಲೂ ಇದ್ದೇ ಮಲ್ಕೊಂಡಿ ಅವತ್ತು. ಕಣ್ಣೆಲ್ಲ ಕೆಂಪು. ಅಷ್ಟೇ. ಆಮೇಲೆ ಅಲ್ಲೇ ಕೂತು ಕೆಲವು ಕಡೆಗಳೆಲ್ಲ ಆಗತ್ತಲ್ಲ, ಹಾಗೆ ಕೂತು ಕಾದು ಕೊನೆಗೆ ಪಾಪ ಅವ್ರಿಗೆ ಏನ್ ಕೆಲಸ ಇರುತ್ತೆ ಅದೇ ಮರ್ತು ಹೋಗಿರುತ್ತೆ. ಸರ್, ಇವರು ನಿಜಾಮ್ ತುಂಬಾ ಚೆನ್ನಾಗಿ ಹಾಡು ಹಾಡ್ತಾರೆ ತಾನೆ? ಒಂದು ಹುಡುಗಿರ ಒಂದು ಸಾಂಗ್ ಬಂದಿತ್ತು ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಸಾಂಗ್ ಅದು. ಕಡಿಮೆ ಆತು ಕೊರೋನಾ, ಓಪನ್ ಆತು ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಕಂಗಾಲಾಗೇನ, ಹೊರಗೆ ಬಾ ಮಾರಿ ತೋರಿಸು ಬಾ, ಹೊರಗೆ ಬಾ ಮಾರಿ ತೋರಿಸು ಬಾ,
6 ತಿಂಗಳ ಹೊತ್ತಾಗೈತಿ ಮಾರಿ ನೋಡಿಲ್ಲ ಹೊರಗೆ ಬಾ ಮಾರಿ ತೋರಿಸು ಬಾ. ಸ್ವಲ್ಪ ರಾಗಗಳು ಅಂದ್ರೆ ಇದು ನಮ್ಮ ಸೈಡ್ ಎಲ್ಲ ಹೌದು ಹೌದು ಕೇಳಿದೀನಿ ನಾನು ಈ ಹಾಡನ್ನ. ಕಬ್ಬಿನ ಟ್ಯಾಕ್ಟ್ರಿ ಅಂತ ಬರ್ತಾವ ಮೇಡಮ್. ಈ ಕಬ್ಬಿನ ಟ್ಯಾಕ್ಟ್ರಿ ಹೋಗ್ಬೇಕಾದ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಈ ಕಡೆ 2 ಸ್ಪೀಕರ್ ಕೇಳಿಸ್ತಿರ್ತಾರೆ. ಮನೇಲಿ ಮಲಗಿದ್ರು ಎದ್ ನಿಂತ ಹೊರಗ ಬಾ ಕೆಲವು ಚರಣಗಳು ಸಖತ್ತಾಗ. ಫೋನ್ ನಿನಗ ಹಚ್ಚಿ ಹಚ್ಚಿ ಸಾಕಾಗೋತಲ್ಲ ಹೊರಗ ಬಾ ಮಾರಿ ತೋರಿಸು ಬಾ. ಯಾರು ಇರ್ಲಾರ್ದಾಗ ನಿನ್ನ ನಂಬರ್ ನಾಟ್ ರೀಚೇಬಲ್ ಹೊರಗ ಬಾ ಮಾರಿ ತೋರಿಸು ಬಾ. ಇವರು ಹಂಗೆ ಮಾಡಿರ್ತಾರೆ ಪಕ್ಕ. ಆಯ್ತಾ? ನಮ್ಗೆ ಇನ್ನೊಂದು ಹಾಡು ಹೇಳ್ಬೋದಾ ಹೇಗೆ ಅಂತ? ಏನ್ ನಾವು ಹುಡುಗರದೀವ್ರಿ ಅಷ್ಟು ಬರೀ ಇಂಥವೇ ಬರ್ತಾವ್ರಿ ಹಣ್ಣು. ಇದನ್ನ ನಾನು ಖಂಡಿಸ್ತೀನಿ. ನಾವು ಹುಡುಗರು, ನೀನ್ ಯಾಕೆ ಹುಡುಗ? ಸಾಯೋ ಮಟನು ಹುಡುಗನೇ ನಾನು. ಯಾವ ಹಾಡು ಹಾಡ್ತೀರಿ? ಅದು ಇದು ಇನ್ನೊಂದು ಮಾಳು ನಿಪ್ನಾಳ್ ಅಂತೇಳಿ ಹಾಡಿದ್ರಿ. ನಮ್ಮ ಸೈಡ್ ಸ್ವಲ್ಪ ಫೇಮಸ್ ಅವರು, ಒಳ್ಳೆ ಸಿಂಗರ್. ಅಂದ್ರೆ ಜಾನಪದ ಒಳಗೆ ಚೆನ್ನಾಗಿ ಹೆಸರು ಮಾಡ್ಯಾರಿ. ಅವ್ರದ್ದು ಒಂದು ಹಾಡು ಹಾಡ್ತೀನಿ ರೀ. ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು, ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು, ನಮ್ಮ ಕಾಲೇಜು ಹುಡುಗಿ ಕಾಲಾಗೊಂದು ದಾರ ಕಟ್ಟ್ಯಾಳು, ನಮ್ಮ ಕಾಲೇಜು ಹುಡುಗಿ ಕಾಲಾಗೊಂದು ದಾರ ಕಟ್ಟ್ಯಾಳು. ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು. ಅಷ್ಟೇ. ಆಕ್ಟ್ ಮಾಡಿದ್ರು ಮೇಡಮ್ ಈ ಸಾಂಗ್ಗೆ. ಅದ್ರಲ್ಲಿ ಅಂದ್ರೆ phone number ಕೊಡೋ ಹುಡುಗಿ ಇವನೇ ಲೇಡಿ ಗೆಟಪ್ ಹಾಕೊಂಡ್ಬಂದು ಆ ಸಾಂಗ್ ಎಂಟ್ರಿ ಮಾಡಿದ್ದೀನಿ ಅಂತ. ಎಂಟ್ರಿ ಲೇಡಿ. ನಂಗೆ ಲೇಡಿ ಅಂದಾಗ ನೆನಪಾಯ್ತು. ಈಗ ಲೇಡಿ ಕ್ಯಾರೆಕ್ಟರ್ ಎಲ್ಲರೂ ಮಾಡಿದಿರಿಲ್ಲ ನಾವು. ಆಲ್ಮೋಸ್ಟ್ ಇವರೆಲ್ಲ ಎಲ್ಲರೂ ಕ್ಯಾರೆಕ್ಟರ್ ಮಾಡಿದ್ದಾರೆ, ನೀವೆಲ್ಲ ಲೇಡಿ ಕ್ಯಾರೆಕ್ಟರ್ ಮಾಡಿದಿರಿ. ಸೊ ಆ ಕ್ಯಾರೆಕ್ಟರ್ ಮಾಡಿದಾಗ ಏನೇನ್ ಕಲ್ತ್ರಿ? ಹಂಗೆ ಮಾಡೋದಕ್ಕೆ ಆಯ್ತಾ ನಿಮ್ಗೆ? ಹೇಗೆ? ಬೇಡ ಮೇಡಮ್, ಅಂದ್ರೆ ಬಹಳ ಕಷ್ಟ. ಅಂದ್ರೆ ಫುಲ್ಲು ಕ್ಯಾರೆಕ್ಟರ್ ಸಸ್ಟೈನ್ ಆಗೋದು ಥ್ರೂ ಔಟ್ ಸ್ಕಿಟ್ ಕಷ್ಟ ಇದೆ. ಅಂದ್ರೆ ಅವ್ರನ್ನ ಅಷ್ಟು ಅಬ್ಸರ್ವ್ ಮಾಡಬೇಕು ಲೇಡೀಸ್. ಅಂದ್ರೆ ಅವರ ಹಾವ ಭಾವ ಆಗಿರ್ಬೋದು, ಅವ್ರು ಹೇಗೆ ಅಷ್ಟು ಮಾಡಿದ್ವೋ ಗೊತ್ತಿಲ್ಲ, ಬಟ್ ಒಂದು ಪ್ರಯತ್ನ ಮಾಡಿದ್ದಷ್ಟೇ. ಅವರು ಈ ಥರ ಆನಂದವ್ರೆ ನಿಮ್ಮನ್ನ ಪೂಜೆ ಕರಿತಿದ್ದೀನಿ ಮರಿದೆ ಬನ್ನಿಪ್ಪ ಅಂತ. ಇದು ನಮ್ಮ ಟೋನು. ಅಂದ್ರೆ ಹುಡುಗಿ ವಾಯ್ಸಲ್ಲಿ ಮಾತಾಡ್ಬೇಕಾದ್ರೆ ಇನ್ನೂ ಇದು ಮಾಡಿ, ಆನಂದ್ ಅವರೇ ನಿಮ್ಮನ್ನ ಪೂಜೆ ಕರಿತಾ ಇದ್ದೀನಿ ದಯವಿಟ್ಟು ಬನ್ನಿಪ್ಪ, ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಈಗ ಕರಿತಿದ್ದೀನಿಪ್ಪ ಬನ್ನಿ. ನೋಡಿ ಹುಡುಗಿರ ಹಂಗೆಲ್ಲ ಹೇಳಲ್ಲ ಆಯ್ತಾ? ಅಷ್ಟರಲ್ಲೆಲ್ಲ ಹೇಳಲ್ಲ ಅಲ್ವಾ? ಅದು ಬಂದ್ಬಿಟ್ರೆ ನಮ್ ಹುಡುಗಿಯರ್ ಹುಡುಗಿಯರ್ ಅಂದ್ಬಿಡ್ತೆ. ಅದಕ್ಕೆ ಡನ ಡನ ಅಂತಾನೆ ಡನ ಡನ. ನೀವು ಹುಡುಗಿ ಡೈಲಾಗ್ ಯಾವ ರೀತಿಯಾಗಿ ಹೇಳಿದ್ರಿ? ಅಂದ್ರೆ ಡೈಲಾಗ್ ಇರ್ಲಿಲ್ಲ, ಡ್ಯಾನ್ಸ್ ಅನ್ಸುತ್ತಲ್ಲ ನಿಂದು. ಹುಡುಗಿ ವೇಷ ಹಾಕಿದ್ದೆ, ಹುಡುಗಿಯರ್ ಹಿಂಗ್ ಇರ್ತಾರ. ನಾನು ನೋಡಕ್ಕಾದ್ರೆ ಹಂಗೆ ಕಾಣುತ್ತಿದ್ದೆ ಹುಡುಗಿರ್ತಾರ. ಮತ್ತಷ್ಟು ಮಾತು, ಹರಟೆ, ಹಾಡು ಚಿಕ್ಕ ಬ್ರೇಕ್ ಆದ್ಮೇಲೆ.